ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಮೋಸಿನ್ ಶರೀಫ್ ಅಂತ. ಸರ್ ನೀವಿಲ್ಲಿ ಹೋಲ್ಸೇಲ್ ಆಗಿ ಸೋಫಾ ಕಾಟ್ ಎಲ್ಲಾನು ಮಾಡ್ಕೊಡ್ತೀರಾ, ರಿಟೇಲ್ ಆಗಿ ಸೇಲ್ ಮಾಡೋರಿಗೆ ಅಂತ ಗೊತ್ತಾಯ್ತು. ಹೌದು. ಅದಕ್ಕೆ ನಿಮ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್? ಸರ್ ನಮ್ದು ಬಂದ್ಬಿಟ್ಟು ಆಕ್ಚುಲಿ ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ಸ್. ನಮ್ಮಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ತುಂಬಾ ಶೋರೂಮ್ಸ್ ಗೆ ನಾವೇನ್ ಮಾಡ್ತೀವಿ, ಸಪ್ಲೈ ಮಾಡ್ತೀವಿ. ಆಕ್ಚುಲಿ ನಾವು ಹೋಲ್ಸೇಲರ್ಸ್, ಶೋರೂಮ್ ಅಲ್ಲಿ ಮಾಡೋದು ಅವ್ರು ರಿಟೇಲರ್ಸ್. ನಮ್ಮಿಂದ ತಗೊಂಡೋಗಿ ಅವ್ರು ಮಾಡ್ತಾರೆ. ಲೈಕ್ ಮಾರ್ಕೆಟ್ ಪ್ರೈಸ್ ಇಂದ ನಮ್ದು 40 to 50% ರುಪೀಸ್ 50% ಪ್ರೈಸಸ್ ಡಿಫರೆನ್ಸ್ ಇರುತ್ತೆ. 40 to 50%? 40 to 50%. ಲೈಕ್ ನಮ್ದು ಕಾಟ್ ಸ್ಟಾರ್ಟ್ ಆಗುತ್ತೆ 8500 ರುಪೀಸ್ ಇಂದ. ಮಾರ್ಕೆಟ್ ಅಲ್ಲಿ ಕಾಟ್ ಸ್ಟಾರ್ಟಿಂಗ್ ನಿಮ್ಗೆ ಕ್ವೀನ್ ವಿತೌಟ್ ಸ್ಟೋರೇಜ್ ಬಂದ್ಬಿಟ್ಟು 13000 ರುಪೀಸ್. ನಮ್ದು 85 ಇರುತ್ತೆ. ಹಂಗ್ ನಮ್ದೇನು ಪ್ರೈಸಸ್ ತುಂಬಾ ಡಿಫರೆನ್ಸ್ ಇರುತ್ತೆ ಮಾರ್ಕೆಟ್ ಇಂದ. ಬಟ್ ಕ್ವಾಲಿಟಿ ನೀವು ಹೇಗೆ ಹೇಳ್ತೀರಾ ಆ ತರ ಮಾಡ್ಕೊಡ್ತೀವಿ. ಸರ್ ಅದೇ ಈಗ ಕೇಳಕ್ ಬರ್ತಿದೆ, ಈಗ ಮಾರ್ಕೆಟ್ ಗಿಂತ ತುಂಬಾ ಪ್ರೈಸ್ ಡಿಫರೆನ್ಸ್ ಇದೆ, ಅಷ್ಟು ಕಮ್ಮಿ ಕೊಡ್ತಾ ಇದೆ ಅಂದ್ರೆ ಕ್ವಾಲಿಟಿ ಕಮ್ಮಿ ಇರುತ್ತೆ ಅಂತ ಜನದ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಸೊ ನಿಮ್ ಕ್ವಾಲಿಟಿ ಬಗ್ಗೆ ಸ್ವಲ್ಪ ಹೇಳಿ ಸರ್. ಕ್ವಾಲಿಟಿ ಬಗ್ಗೆ ಅಂದ್ರೆ ನಮ್ದು ಬಂದ್ಬಿಟ್ಟು ಕಾರ್ಡ್ಸ್ ಎಲ್ಲ ಪ್ರೀಮಿಯಂ ಕಾರ್ಡ್ಸ್ ಆಗತ್ತೆ. ಯಾವ ತರ ಮಾಡ್ತೀರಾ ಅಂತೀರಾ, ಸೋಫಾಸ್ ಬಂದ್ಬಿಟ್ಟು ಎಲ್ಲ ಪ್ರೀಮಿಯಂ ಫ್ಯಾಬ್ರಿಕ್ ಅಲ್ಲಿ ಡ್ಯೂರೋಪ್ಲೆಕ್ಸ್ ಫೋಮು, ನಿಮುಡ್ ಫ್ರೇಮ್ ಇರುತ್ತೆ. ಎಲ್ಲ ಸಾಫ್ಟಿ ಗಿಫ್ಟಿ ಹಾಕಿ ಎಲ್ಲ ಫ್ಯಾಬ್ರಿಕ್ ಎಲ್ಲ ಪ್ರೀಮಿಯಂ ಇರುತ್ತೆ ನಮ್ದು. ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಸೋಫಾ ಆಗತ್ತೆ. ಇದು ನೋಡಿ, ಇದು ರೆಕ್ಲೈನರ್, ಇದು ರಾಕಿಂಗು, ರೊಟೇಟಿಂಗು ಪ್ಲಸ್ ಬಂದ್ಬಿಟ್ಟು ರೆಕ್ಲೈನರ್ 3 in 1 ಇದು. ಇದು ಬಂದ್ಬಿಟ್ಟು ನಿಮ್ಗೆ ಮಾರ್ಕೆಟ್ ಹೋದ್ರೆ 23,000 24,000 ರುಪೀಸ್. ನಮ್ಮ ಹತ್ರ ಬಂದ್ಬಿಟ್ಟು 16,500 ರುಪೀಸ್. ಇದು 16,500 ಇದು ಪರ್ ಸೀಟ್. ಸರ್ ಕ್ವಾಲಿಟಿ ಎಲ್ಲ ಹೇಗೆ ಸರ್? ಯಾವ್ದು ಯೂಸ್ ಮಾಡಿ? ಎಲ್ಲ ಬಟ್ಟೆ ಬಂದ್ಬಿಟ್ಟು ಎಲ್ಲ ಪ್ರೀಮಿಯಂ ಇರೋದು. ಒಳಗಡೆ ಡ್ಯೂರೋಪ್ಲೆಕ್ಸ್ ಫೋಮು ಪ್ಲಸ್ ಅಡಿಷನಲ್ ಸಾಫ್ಟಿ ಹಾಕಿರ್ತೀವಿ. ಸಾಫ್ಟ್ನೆಸ್ ಗೆ ನಿಮ್ಗೆ ಯಾವ್ದು ಹಾರ್ಡ್ನೆಸ್ ಬರಬೇಕು, ಕಂಫರ್ಟಬಲ್ ಫೀಲ್ ಆಗ್ಬೇಕು ಕೂತ್ಕೊಂಡ್ರೆ ಅದಕ್ಕಿಂತ. ಸರ್ ಇದಕ್ಕೆಲ್ಲ ವ್ಯಾರಂಟಿ ಸಿಗುತ್ತಾ? 5 years ವಾರಂಟಿ ಇರುತ್ತೆ. ನಿಮ್ಗೆ ಯಾವ್ದಾದ್ರು ಪ್ರಾಡಕ್ಟ್ ತಗೊಳ್ಳಿ ನೀವು, 5 years ವಾರಂಟಿ ಇರುತ್ತೆ ಎಲ್ಲ ಪ್ರಾಡಕ್ಟ್ಗೂ. ಓಕೆ ಸರ್. ಸೊ ಈಗ ಸೋಫಾ ಕಾಟು ಅದ್ ಬಿಟ್ಬಿಟ್ಟು ಬೇರೆ ಏನಾದ್ರು ಮಾಡ್ಕೊಡ್ತೀರಾ ಸರ್? ಈಗ ಎಲ್ಲ ಆರ್ಡರ್ ಮೇಲೆ, ಡೈನಿಂಗು ಎಲ್ಲ ಆರ್ಡರ್ ಮೇಲೆ ಮಾಡ್ತೀವಿ. ನಮ್ದು ಬಂದ್ಬಿಟ್ಟು ಆಕ್ಚುಲಿ ಬೇಸ್ಡ್ ಆನ್ ಆರ್ಡರ್, ಮೇಕ್ ಆನ್ ಆರ್ಡರ್ ಮಾಡೋದು ನಾವು. ಓಕೆ, ನೀವು ಮೊದ್ಲೇ ಮಾಡಿ ಸೇಲ್ ಮಾಡ್ತಾರೆ? ನಮ್ ಆರ್ಡರ್ ಕೊಟ್ರೆ ಮಾಡ್ತೀವಿ. ಓಕೆ, ಬೆಸ್ಟ್ ಸರ್. ಈಗ ನೀವು ಹೋಲ್ಸೇಲ್ ಕೊಡ್ತೀರಾ, ಅದನ್ನ ರಿಟೇಲ್ ಅವ್ರು ಸೇಲ್ ಮಾಡ್ತಾರೆ ಅಂತ ಹೇಳಿದ್ರೆ. ಈಗ ಕೆಲವ್ರು ಏನ್ ಮಾಡ್ತಾರೆ, ನಮ್ಗೆ ಚಿಕ್ಕದಾಗಿ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅವ್ರಿಗೆ 3 ಅಥವಾ 4 ಆರ್ಡರ್ ಕೊಡ್ತಾರೆ. 2 ಕಾಟ್ ಸಾಕು, 2 ಸೋಫಾ ಸಾಕು, ಚೆನ್ನಾಗಿ ಸೇಲ್ ಆಯ್ತು ಅಂದ್ರೆ ಆಮೇಲೆ ಮಾಡ್ಕೊಡ್ತೀವಿ ಅಂತ. ಓಕೆ. ಸೊ ಅಂತವ್ರಿಗೂ ಸೇಮ್ ಪ್ರೈಸ್ ಇರುತ್ತೆ, ಡಿಫ್ರೆನ್ಸ್ ಏನಾಗಲ್ವಾ? ಏನಿಲ್ಲ, ಸೇಮ್ ಪ್ರೈಸ್ ಇರುತ್ತೆ. ಯಾರಾದ್ರೂ ಬರ್ಲಿ, ಕಸ್ಟಮರ್ ಬಂದ್ರೇನು ಅದೇ ಪ್ರೈಸ್ ಕೊಡ್ತೀವಿ ನಾವು. ಕಸ್ಟಮರ್ಗೂ ಕೊಡ್ತೀರಿ ಸರ್? ಡೈರೆಕ್ಟ್ ಆಗಿ ಕಸ್ಟಮರ್ಗೂ ಕೊಡ್ತೀವಿ. ಕಸ್ಟಮರ್ಗೂ ಅದೇ ಪ್ರೈಸ್ ಕೊಡ್ತೀವಿ. ಮತ್ತೆ ಬಂದ್ಬಿಟ್ಟು ಶೋರೂಮ್ ಅವ್ರು ಬಂದ್ರೇನು ಅದೇ ಪ್ರೈಸ್ ಕೊಡ್ತೀವಿ ನಾವು. ಓಕೆ, ಹಂಗೆ ಸಿಂಗಲ್ ಪೀಸ್ ಕೂಡ ಬಂದು ನಿಮ್ಮ ಹತ್ರ ಡೈರೆಕ್ಟ್ ಆಗಿ ತಗೋಬಹುದು? ಡೈರೆಕ್ಟ್ ಆಗಿ ತಗೊಳ್ಬಹುದು. ಬೆಸ್ಟ್ ಸರ್. ಹಂಗಾರೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಸರಿ, ನಿಮ್ಮ ಹತ್ರ ಸೋಫಾ ಯಾವ್ಯಾವ ತರ ಮಾಡ್ಬೋದು ಅಂತ 1-2 ತೋರ್ಸಿ ಎಕ್ಸಾಂಪಲ್ ಕೊಡ್ತೀರಾ? ಸೋಫಾ ಲೈಕ್ ಇದು ರೆಕ್ಲೈನರ್ ಆಯ್ತು. ರೆಕ್ಲೈನರ್ ಆದ್ಮೇಲೆ ಇದು ಕಾರ್ನರ್ ಸೋಫಾ ಆಯ್ತು. ಎಲ್ ಟೈಪ್ ಕಾರ್ನರ್ ಸೋಫಾ. ಸರ್ ಇದು ಎಲ್ ಟೈಪ್ ಕಾರ್ನರ್ ಸೋಫಾ. ಅದು ಕಾರ್ನರ್, ಅದು ಎಲ್ ಟೈಪ್ ಸೋಫಾ. ಲೈಕ್ ಇದು ಫೋಲ್ಡಬಲ್ ಹೆಡ್ ರೆಸ್ಟ್ ಇದೆಲ್ಲ ನೋಡಿ. 1 2 3 4 5 ಸ್ಟೆಪ್ಸ್ ಇರುತ್ತೆ. ಫೋಲ್ಡಬಲ್ ಹೆಡ್ ರೆಸ್ಟ್ ಎಲ್ಲ ಫೋಲ್ಡಬಲ್. ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರಿಕ್ ಎಲ್ಲ ಜೂಟ್ ಫ್ಯಾಬ್ರಿಕ್. ಹೋಮ್ ಎಲ್ಲ ಡ್ಯೂರೋಪ್ಲೆಕ್ಸ್ ಸಾಫ್ಟಿ ಇರುತ್ತೆ. ನೋಡ್ಬೋದು ನೀವು. ಟೋಟಲ್ ಬಂದ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಸರ್ ಎಷ್ಟು ಕ್ವಾಲಿಟಿ ಇದೆ. ಹೌದು, ನೋಡಿ ನನಗೆ ಬಟ್ಟೆ ಗೊತ್ತಾಗತ್ತೆ. ಸರ್ ಇದು 3+2 ನಾ? ಲೈಕ್ 3-2 ಕಾರ್ನರ್. ಇದು 3-2 ಕಾರ್ನರ್ 6 ಸೀಟರ್ ಸೋಫಾ. 6 ಸೀಟರ್ ಸೋಫಾ. ಸರ್ ಎಷ್ಟು ಹೇಳ್ತೀರಾ ಸರ್ ನೀವು ಇದು? ಸರ್ ಇದು ನಮ್ ಪ್ರೈಸ್ ಬಂದ್ಬಿಟ್ಟು 36,000 ಫುಲ್ ಪ್ರೀಮಿಯಂ ಆಗಿದೆ. ನೀವು ಶೋರೂಮ್ ಪ್ರೈಸ್ ಹೋಗಿದ್ರೆ 55,000 ರುಪೀಸ್ ಆಗುತ್ತೆ. ಇದು ಸೇಮ್. ಸೊ ಕಂಪ್ಲೀಟ್ 36,000 ರುಪೀಸ್ ಕಂಪ್ಲೀಟ್ ಸೋಫಾ ಇದು. ಸರ್ ವರ್ತ್ ಇದೆ ಸರ್ ಈ ತರ ಹೆಡ್ ಫೋಲ್ಡ್ ಎಲ್ಲ ಕೊಟ್ಟ ಮೇಲೆ? ಹೌದು, ಎಲ್ಲ ವರ್ತ್ ಇದೆ. ಇಲ್ಲ ನಿಮ್ಗೆ ಫೋಲ್ಡಬಲ್ ಹೆಡ್ ರೆಸ್ಟ್, ಫ್ಯಾಬ್ರಿಕ್, ಫೋಮ್, ಸಾಫ್ಟಿ, ಈಚ್ ಅಂಡ್ ಎವ್ರಿಥಿಂಗ್ ಇಸ್ ಪ್ರೀಮಿಯಂ. ಸರ್ ಈಗ ತಗೊಂಡಿರ್ತಾರೆ 5 years ವ್ಯಾರಂಟಿ ಇದೆ ಅಂತ ಏನಾದ್ರು ಹೇಳಿದ್ರೆ ಅಲ್ವಾ? ಈಗ ಸಣ್ಣದಾಗಿ ಏನಾದ್ರು ಡ್ಯಾಮೇಜ್ ಆಗುತ್ತೆ, ಇದಾಗುತ್ತೆ, ಸರ್ವಿಸ್ ನಿಮ್ ಕಡೆಯಿಂದಲೇ ಸಿಗುತ್ತಾ ಅಥವಾ ಹೇಗೆ ಸರ್? ಲೈಕ್ ಅಪಾರ್ಟ್ ಫ್ರಮ್ ಫ್ಯಾಬ್ರಿಕ್ ಡ್ಯಾಮೇಜ್, ಲೈಕ್ ಸ್ಟಿಚಿಂಗ್ ಓಪನ್ ಆಯ್ತು, ಇಲ್ಲ ಒಳಗಡೆ ಏನಾದ್ರು ಫೋಮ್ ಕೂತ್ಕೊಂಡ್ರು ಏನಾದ್ರು ಆದ್ರೆ, ಫಿಸಿಕಲ್ ಡ್ಯಾಮೇಜ್ ಬಿಟ್ಟು ಫ್ಯಾಬ್ರಿಕ್ ಡ್ಯಾಮೇಜ್ ಏನಾದ್ರು ಆಗ್ಲಿ ನಾವು ಸರ್ವಿಸ್ ಕೊಡ್ತೀವಿ. ನೀವೇ ಸರ್ವಿಸ್ ಕೊಡ್ತೀವಿ? ನಾವೇ ಸರ್ವಿಸ್ ಕೊಡ್ತೀವಿ. ಸರಿ, ಕಸ್ಟಮರ್ ಪ್ಲೇಸ್ ಅಲ್ಲೇ ಸರ್ವಿಸ್ ಕೊಡ್ತೀವಿ ನಾವು. ಎಷ್ಟು ದಿನ ತಗೊಂತೀರಾ ಸರ್ ಇದನ್ನ ಡೆಲಿವರಿ ಕೊಡಕ್ಕೆ? 4 to 5 days ಆರ್ಡರ್ ಪ್ಲೇಸ್ ಮಾಡಿದ್ರೆ 4 to 5 days ಕೊಟ್ಬಿಡ್ತೀರಾ? ತುಂಬಾ ಡಿಲೇನು ಮಾಡಲ್ಲ? ಡಿಲೇ ಮಾಡಲ್ಲ. ಅಂದ್ರೆ ಎಷ್ಟು ತರ ಸೋಫಾ ಡಿಸೈನ್ ಇದೆ ಸರ್ ನಿಮ್ಮ ಹತ್ರ? ಅಬೌಟ್ 200 ಡಿಸೈನ್ಸ್ ಇದೆ. 200 ತರ ಡಿಸೈನ್ ಇದೆ. ಯಾವ್ದೇ ಡಿಸೈನ್ ಆದ್ರೂ ಕೂಡ ನೀವು 4-5 days ಅಲ್ಲಿ ಕೊಟ್ಬಿಡ್ತೀರಾ? 4-5 days ಅಲ್ಲಿ ಯಾವ್ದಾದ್ರು ಡಿಸೈನ್ ಇರಲಿ ಮಾಡ್ಕೊಡ್ಬಿಡ್ತೀವಿ. ಸರ್ ಸಿಂಪಲ್ ಆಗಿರೋದು ಯಾವ್ದೋ ಸೋಫಾ ನೋಡಿದೆ ಇಲ್ಲಿ, ಸಿಂಪಲ್ ಆಗಿದೆ ಇದು. ಲೈಕ್ ಇವಾಗ 3 ಸೀಟರ್ ಸೋಫಾ ಆಯ್ತು, ಮಾತ್ರ 3 ಸೀಟರ್. ಈಗ 3 ಸೀಟರ್ ಸೋಫಾ ಮಾಡಕ್ ಹೋದ್ರೆ ನೀವು 13,500 ರುಪೀಸ್ ಸ್ಟಾರ್ಟಿಂಗ್. 13,500. ಇದೆಷ್ಟು ಆಗ್ಬೋದು ಸರ್? 13,500 3 ಸೀಟರ್. 13,500.
3 ಸೀಟರ್ 3 ಸೀಟ್ ಇದಕ್ಕೆ ಎಕ್ಸ್ಟ್ರಾ ಬೇಕಂದ್ರೆ 2 ಸೀಟರ್ ಕೂಡ ನೀವೇ ಕೊಡ್ತೀರಾ? ಮಾಡ್ಕೊಡ್ತೀವಿ, ಅದು ಆಗ್ಬಿಡುತ್ತೆ ನಿಮ್ಗೆ 21,000 rupees ಫುಲ್ ಸೆಟ್ ತಗೊಂಡ್ಬಿಟ್ರೆ 3+2 or 311 ಹೆಂಗಾದ್ರೂ ತಗೊಳ್ಳಿ, 5 ಸೀಟರ್ ಲೆಕ್ಕ ಬರುತ್ತೆ ನಿಮ್ಗೆ 21,000 rupees ಸ್ಟಾರ್ಟಿಂಗ್. ಸರ್ ಏನೇನ್ ಕೊಡ್ಬೋದು ಸರ್ ನೀವು? ಈಗ ಸೋಫಾ ಹೇಳಿದ್ರಿ, ಕಾಟ್ ಹೇಳಿದ್ರಿ, ಡೈನಿಂಗ್ ಹೇಳಿದ್ರಿ, ಇದ್ ಬಿಟ್ಟು ಚಿಕ್ಕದಾಗ ಒಂದು ಟೇಬಲ್ ಬೇಕು, ಅಥವಾ ಕೆಲವರು ಕಸ್ಟಮೈಸ್ಗೆ ಬುಕ್ ಶೆಲ್ಫ್ ಬೇಕು, ಬುಕ್ ಶೆಲ್ಫ್ ಲೈಕ್ ಸೈಡ್ ಟೇಬಲ್, ಸೆಂಟರ್ ಟೇಬಲ್, ಯಾವ್ದು ಬೇಕಂದ್ರೂ ನಾವೇನ್ ಮಾಡ್ತೀವಿ ಆರ್ಡರ್ ಬೇಸ್ ಮೇಲೆ ಮಾಡ್ಕೊಡ್ತೀವಿ. ಸೊ ವುಡ್ ವರ್ಕ್ ಅಲ್ಲಿ ಯಾರಿಗೆ ಏನೇ ಬೇಕಾದ್ರೂ ಕೂಡ ಆರ್ಡರ್ ಪ್ಲೇಸ್ ಮಾಡಿದ್ರೆ ಮಾಡ್ಕೊಡ್ತೀವಿ. ಏನಿದ್ರೆ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಆರ್ಡರ್ ಕೊಟ್ರೆ ನೀವೇ ಡಿಸೈನ್ ಎಲ್ಲ ಮಾಡ್ತೀವಿ. ಅಂದ್ರೆ ಈಗ ಕೆಲವರಿಗೆ ಅವ್ರಿಗೆ ಈ ತರನೇ ಬೇಕು ಅಂತ ಇರುತ್ತೆ, ಕಸ್ಟಮೈಸ್ ಮಾಡಿಸ್ಕೋಬೇಕು ಅಂತ ಇರುತ್ತೆ, ಮಾಡ್ತೀವಿ ನಾವು. ಅದು ನಿಮ್ಮ ಹತ್ರನೇ ಸಿಗುತ್ತೆ. ಲೈಕ್ ಆನ್ಲೈನ್ ಇಂಟರ್ನೆಟ್ ಡಿಸೈನ್ಸ್ ಏನಾದ್ರು ಅವ್ರು ತಗೊಂಡ್ ಬರ್ಲಿ ಮಾಡ್ಕೊಡ್ತೀವಿ ನಾವು. ಓಕೆ ಸರ್. ಸರ್ ಇದು 36,000 rupees ಪ್ರೀಮಿಯಂ. ಸರ್ ಇದನ್ನ ಈಗ ಸೋಫಾ ತೋರಿಸಿದ್ರಿ, ಇದೆಲ್ಲ ತೋರಿಸಿದ್ರಿ, ಇದೆಲ್ಲ ಹೇಗ್ ಮಾಡ್ತೀರಾ ಅಂತ ಸ್ಟೆಪ್ ಬೈ ಸ್ಟೆಪ್ ಏನಾದ್ರು ತೋರಿಸಬಹುದಾ ನೀವು? ಹೌದು ಸರ್, ತೋರಿಸ್ತೀವಿ. ನಮ್ಮ ಪ್ರೊಸೆಸ್ ತೋರಿಸ್ಕೊಡ್ತೀವಿ ನಾವು. ಶೋರ್ ಸರ್. ಇಲ್ಲ ಎಲ್ಲಿದೆ ಸರ್? ನಮ್ದು ಒಳಗಡೆ ಐತೆ, ತೋರಿಸ್ಕೊಡ್ತೀನಿ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಐತೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ತೋರಿಸ್ತೀರಾ? ಹೌದು. ಓಕೆ ಸರ್, ಥ್ಯಾಂಕ್ ಯು. ಬನ್ನಿ ಸರ್ ಮೇಡಮ್. ಸರ್ ಈಗ ಬಂದು ಅವ್ರು ನಿಮ್ಮ ಹತ್ರ ಆರ್ಡರ್ ಕೊಡ್ತಾರೆ, ನಮ್ಗೆ ಹೀಗ್ ಬೇಕು ಹಂಗ್ ಬೇಕು ಅಂತೆಲ್ಲ ಕಸ್ಟಮೈಸ್ ಆಗಿ ಕೇಳ್ತಾರೆ, ನಮ್ಗೆ ಈ ತರ ಡಿಸೈನ್ ಬೇಕು ಆ ತರ ಬೇಕು ಅಂತೆಲ್ಲ. ಸೊ ನೀವು ಅದನ್ನ ಅವ್ರಿಗೆ ಯಾವ ತರ ಬೇಕು ಅನ್ನೋದನ್ನ ನೀವು ಹೇಗೆ ರೆಡಿ ಮಾಡ್ಕೊಡ್ತೀರಾ ಸರ್? ಎಕ್ಸ್ಪ್ಲೈನ್ ಮಾಡ್ಬೋದಾ? ನಾವು ಎಲ್ಲ ತರ ರೆಡಿ ಮಾಡ್ತೀವಿ, ಬನ್ನಿ ತೋರಿಸ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ. ಸರ್ ಹೇಳಿ ಸರ್. ಸರ್ ಲೈಕ್ ಇವಾಗ ನೀವು ನೋಡ್ತಿದ್ದೀರಾ, ಇದು ಫ್ರೇಮ್ ಬಂದ್ಬಿಟ್ಟು ಪ್ಲೈವುಡ್ ಪ್ಲಸ್ ನೀಮುಡ್, ಹಾರ್ಡ್ ನೀಮುಡ್. ನಿಮ್ಗೆ ನೀಮುಡ್ ಇರೋದ್ರಿಂದ ಹುಳ ಟರ್ಮೈಟು ಏನು ಹಿಡಿಯಕ್ ಚಾನ್ಸ್ ಇರಲ್ಲ. ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಡ್ಯೂರೋಪ್ಲೆಕ್ಸ್ ಫೋಮ್ ಹಾಕ್ತೀವಿ. ಇದಕ್ಕೆ ಓನ್ಲಿ ಬ್ರಾಂಡೆಡ್ ಫೋಮ್, ಲೋಕಲ್ ಫೋಮ್ ಯಾವ್ದು ಹಾಕಲ್ಲ ನಾವು. ಡೆನ್ಸಿಟಿ ಜಾಸ್ತಿ ಇರುತ್ತೆ, ಇದು ಬೇಗ ಕೂತ್ಕೊಳ್ಳಲ್ಲ. ಇದು ಹಾರ್ಡ್ನೆಸ್ ಇರೋದ್ರಿಂದ ಕೆಲವರು ಏನ್ ಮಾಡ್ತಾರೆ, ಡೆನ್ಸಿಟಿ ಕಮ್ಮಿ ಆಗ್ಬಿಡ್ತಾರೆ. ನಾವು ಡೆನ್ಸಿಟಿ ಕಮ್ಮಿ ಹಾಕಲ್ಲ, ಇದು ಹಾರ್ಡ್ ಹಾಕ್ತಿವಿ. ಎಕ್ಸ್ಟ್ರಾ ಸಾಫ್ಟ್ನೆಸ್ಗೆ ಎಕ್ಸ್ಟ್ರಾ ಸಾಫ್ಟ್ ಲೇಯರ್ ಆಗ್ಬಿಡ್ತೀವಿ ಮೇಲೆ, ಅದರಿಂದ ನಿಮ್ಗೆ ಏನಾಗುತ್ತೆ, ಸಾಫ್ಟ್ ಬಂದ್ಬಿಡುತ್ತೆ. ಅದ್ರ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಈ ತರ ಆಗತ್ತೆ, ಇದು ಫೋಮಿಂಗ್ ಆಗ್ಬಿಡುತ್ತೆ. ಈ ತರ ಕಂಪ್ಲೀಟ್ ಫೋಮಿಂಗ್ ಆಗ್ಬಿಟ್ಮೇಲೆ ನಿಮ್ಗೆ ಏನಾಗುತ್ತೆ, ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ರೆಡಿ ಆಗತ್ತೆ. ಬಟ್ಟೆ ಗಿಟ್ಟೆ ಎಲ್ಲ ಒತ್ಸಿ ಈ ತರ ಕಂಪ್ಲೀಟ್ ಫಿನಿಶಿಂಗ್ ಈ ತರ ಬರುತ್ತೆ ಅಂತ. ಫಿನಿಶಿಂಗ್ ಈ ತರ ಬರುತ್ತೆ ನಿಮ್ಗೆ. ಎಲ್ಲ ಫ್ಯಾಬ್ರಿಕ್ ಎಲ್ಲ ಬಂದ್ಬಿಟ್ಟು ಪ್ರೀಮಿಯಂ ಫ್ಯಾಬ್ರಿಕ್, ಲೈಕ್ ನಾಟ್ 100 rupees 200 rupees ಫ್ಯಾಬ್ರಿಕ್, ಎಲ್ಲ ಪ್ರೀಮಿಯಂ ಫ್ಯಾಬ್ರಿಕ್ ಇರುತ್ತೆ ನಮ್ದೆಲ್ಲ. ಜೂಟ್, ವೆಲ್ವೆಟ್, ಸ್ವೆಡ್, ಆಲ್ ಪ್ರೀಮಿಯಂ ಫ್ಯಾಬ್ರಿಕ್ಸ್. 5 years ವಾರಂಟಿ ಇರುತ್ತೆ ನಮ್ದು. 311 ಸೋಫಾ ಸ್ಟಾರ್ಟಿಂಗ್ ಬಂದ್ಬಿಟ್ಟು 21,000 rupees. ಇಫ್ ಯು ಆರ್ ಲುಕಿಂಗ್ ಫಾರ್ ಎಲ್ ಶೇಪ್ ಸೋಫಾ 23,000 rupees ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ನಾವ್ ಆಕ್ಚುಲಿ ಬಂದ್ಬಿಟ್ಟು ಹೋಲ್ಸೇಲರ್ಸ್, ರಿಟೇಲ್ ಶಾಪ್ಸ್ ಅವರು ನಮ್ಮ ಹತ್ರ ತಗೊಂಡೋಗಿ ಸೆಲ್ ಮಾಡ್ತಾರೆ ರಿಟೇಲ್ ಅಲ್ಲಿ. ಅಂದ್ರೆ ಈಗ ರಿಟೇಲರ್ ಬಂದು ತಗೊಂಡೋಗಿ ಸೆಲ್ ಮಾಡ್ತಾರೆ ಅಂತಂದ್ರಿ ಸರ್, ಅವ್ರ ಅದನ್ನ ಎಷ್ಟ್ ದಿನದ ಮುಂಚೆ ನಿಮ್ಗೆ ಆರ್ಡರ್ ಕೊಡ್ಬೇಕಾಗತ್ತೆ ಅಥವಾ ಹೇಗ್ ಮಾಡ್ಬೇಕಾಗತ್ತೆ? 4 to 5 days ಮುಂಚೆ ಆರ್ಡರ್ ಕೊಟ್ರೆ ನಾವು ಆರ್ಡರ್ ಮೇಲೆ ವಾಟ್ ಎವರ್ ಕಸ್ಟಮೈಸ್ ಯಾವ ತರ ಬೇಕೋ ಅವ್ರಿಗೆ ಕಸ್ಟಮೈಸ್ ಮಾಡ್ಕೊಡ್ತೀವಿ ನಾವು. ಕಸ್ಟಮೈಸ್ ಹೆಂಗ್ ಬೇಕಂದ್ರೂ ಮಾಡ್ಕೊಡ್ತೀವಿ. ಬಲ್ಕ್ ಆರ್ಡರ್ ಕೊಟ್ರೆ ಅದನ್ನೆಲ್ಲ ಹೇಗ್ ಮಾಡ್ತೀರಾ ಸರ್? ಬಲ್ಕು ಮಾಡ್ತೀವಿ ನಾವು, ಆರ್ಡರ್ ಮೇಲೆ ಎಲ್ಲ ಬಲ್ಕ್ ಎಲ್ಲ ತಗೊಂಡ್ಬಿಟ್ಟು ಮಾಡ್ತೀವಿ ನಾವು. ಸರ್ ಈಗ ನೀವು ಹೇಳಿದ್ರಿ ವುಡ್ ಎಲ್ಲ ನೀವು ಯೂಸ್ ಮಾಡ್ತೀವಿ ಅದೆಲ್ಲ ಮಾಡ್ತೀವಿ ಅಂತ, ಫೋಮ್ ಇದೆಲ್ಲ ಡ್ಯೂರೋಪ್ಲೆಕ್ಸ್ ಯೂಸ್ ಮಾಡೋದು. ಇದಕ್ಕೆ ವ್ಯಾರಂಟಿ ಏನಾದ್ರು ಸಿಗುತ್ತೆ? 5 years ವಾರಂಟಿ ಸಿಗುತ್ತೆ ನಿಮ್ಗೆ ಎಲ್ಲ ಸೋಫಾಗೆ. ಎಲ್ಲ 5 years ವ್ಯಾರಂಟಿ? ಎಲ್ಲ 5 years ವಾರಂಟಿ ಸಿಗುತ್ತೆ. ಬಟ್ ನಾವು ಯಾವ್ದು ಲೋಕಲ್ ಫೋಮ್ ಹಾಕೋದೇ ಇಲ್ಲ, ಅದರಲ್ಲಿ ಮಾಡ್ಕೊಳ್ಳಿ ಅಂದ್ರೂ ನಾವು ಮಾಡೋದು ಇಲ್ಲ. ಓಕೆ. ಇದು ಬಂದ್ಬಿಟ್ಟು ನಿಮ್ಗೆ 2 wood ಅಲ್ಲಿ ರೆಡಿ ಆಗತ್ತೆ. ಒಂದ್ ಬಂದ್ಬಿಟ್ಟು ಇವಾಗ ನೋಡಿ, ಇದು ಪ್ರೊಸೆಸ್ ರೆಡಿ ಆಗಿರೋದು ಸ್ಪ್ರೇ ಆಗ್ಬಿಟ್ಟು ಡ್ರೈ ಆಗ್ತಿದೆ. ಇಂಜಿನಿಯರಿಂಗ್ ವುಡ್ ಆಗತ್ತೆ, ಹಾರ್ಡ್ ಪ್ಲೈವುಡ್ ಆಗತ್ತೆ. 8,500 rupees ಇಂದ ಸ್ಟಾರ್ಟ್ ಆಗುತ್ತೆ ನಮ್ದು ಕಾಟ್ 8,500 rupees ಇಂದ ಕಿಂಗ್ ಸೈಜ್, ಕ್ವೀನ್ ಸೈಜ್ ಅಂತೆಲ್ಲ ಬರುತ್ತೆ. ಹೌದು, ಹೇಗೆ ಸ್ಟಾರ್ಟ್ಸ್ ಫ್ರಮ್ 8,500 rupees. ಎರಡು ಸೈಜ್ ಕೂಡ 2 ಸೈಜ್ ಸಿಕ್ಕತ್ತೆ ನಿಮ್ಗೆ. ಓಕೆ ಸರ್. ಸರ್ ಈಗ ಅವರು ಅದೇ ಯಾರಾದ್ರೂ ಇಲ್ಲಿಂದ ತಗೊಂಡೋಗಿ ನಾವು ಇಲ್ಲಿ ತಗೊಂತಾರೆ, ಒಂದ್ ಸಿಟಿ ಔಟ್ಸ್ಕಟ್ಸ್ ಅಥವಾ ಬೇರೆ ಯಾವ್ದಾದ್ರು ಊರಲ್ಲಿ ನಾವ್ ಇಟ್ಕೊಂಡು ಅದನ್ನ ರೀಸೇಲ್ ಆರಾಮಾಗಿ ಮಾಡ್ಬೋದು. ನಮ್ಮ ಹತ್ರ ತುಂಬಾ ಜನ ತಗೊಂತಾರೆ, ಲೈಕ್ ಬಂಗಾರಪೇಟು, ಕೋಲಾರ, ಆಂಧ್ರ, ಕೇರಳ ಎಲ್ಲ ತಗೊಂಡ್ ಹೋಗ್ತಾರೆ ನಮ್ಮ ಹತ್ರ ಬಲ್ಕ್ ಅಲ್ಲಿ. ಎಷ್ಟು ಕಡೆ ಸಪ್ಲೈ ಮಾಡ್ತೀರಾ ಸರ್ ಹಂಗಾದ್ರೆ? ಸರ್ ನಾವು ಆಲ್ಮೋಸ್ಟ್ 70 shops ಗೆ ಸಪ್ಲೈ ಮಾಡ್ತೀವಿ. 70 shops ಗೆ? ಬೆಂಗಳೂರು, ಔಟ್ ಆಫ್ ಬೆಂಗಳೂರು ಎಲ್ಲ ಸೇರಿ ಆಲ್ಮೋಸ್ಟ್ 70 places ಅಲ್ಲಿ ಸಪ್ಲೈ ಮಾಡ್ತೀವಿ. ಸರ್ ಈಗ ಬಲ್ಕ್ ಅಲ್ಲಿ ತಗೊಳಕ್ ಬರ್ತಾರೆ, ಈಗ ಇಷ್ಟು ತಗೊಂಡ್ರೆ ನಾವ್ ಇಷ್ಟು ಡಿಸ್ಕೌಂಟ್ ಕೊಡ್ತೀವಿ ಅನ್ನೋ ತರ ಆ ತರದ ಏನಾದ್ರು ಇದೆಯಾ? ಎಲ್ಲ ಐತೆ, ನಾವು ಮಾಡ್ಕೊಡ್ತೀವಿ, ಎಲ್ಲ ಡಿಸ್ಕೌಂಟ್ ಇಲ್ಲ. ಓಕೆ ಸರ್. ಡಿಪೆಂಡ್ಸ್ ಆನ್ ಪ್ರೊಸೆಸ್. ಅಂದ್ರೆ ಡೆಲಿವರಿ ಎಲ್ಲ ಹೇಗೆ ಸರ್? ಡೆಲಿವರಿ ಔಟ್ ಆಫ್ ಬೆಂಗಳೂರು ಸೆಲ್ಫ್ ಡೆಲಿವರಿ, ಇನ್ ಬೆಂಗಳೂರು ವಿತ್ ಇನ್ ಡೆಲಿವರಿ ಲಿಫ್ಟಿಂಗ್, ಇನ್ಸ್ಟಾಲೇಷನ್ ಎಲ್ಲ ನಮ್ದೇ ಇರುತ್ತೆ. ಆನ್ ಸಪರೇಟ್ ಡೆಲಿವರಿ ಚಾರ್ಜಸ್, ಅದಕ್ಕೆ ವಿತ್ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ನಾವೇ ಮಾಡ್ಕೊಡ್ತೀವಿ, ಎಲ್ಲ ಫಿಟ್ಟಿಂಗ್ ಗಿಟಿಂಗ್ ಎಲ್ಲ ಮಾಡ್ಕೊಡ್ತೀವಿ. ಬೆಂಗಳೂರಿಂದ ಹೊರಗಡೆ ಆದ್ರೆ ಲೈಕ್ ವಿತ್ ಇನ್ ಕರ್ನಾಟಕ, ಡಿಪೆಂಡ್ಸ್ ಆನ್ ಕಸ್ಟಮರ್. ಅವರು ಕೊಳಕ್ಕೆ ಇದಾಗಿದ್ರೆ ಅವ್ರಿಗೆ ಸಾಧ್ಯ ಆಗಿದ್ರೆ ಡೆಲಿವರಿ ಚಾರ್ಜಸ್ ನಾವು ಮಾಡ್ಕೊಡ್ತೀವಿ. ಇಲ್ಲ ಅಂದ್ರೆ ಅವರು ಸೆಲ್ಫ್ ಡೆಲಿವರಿ ತಗೊಳ್ಬಹುದು. ಓಕೆ ಸರ್. ಅವಾಗ ಇನ್ಸ್ಟಾಲೇಷನ್ ಎಲ್ಲ ಅವ್ರದೇ ಬರುತ್ತೆ? ಇನ್ಸ್ಟಾಲೇಷನ್ ಎಲ್ಲ ಅವ್ರದೇ ಬರುತ್ತೆ. ಓಕೆ ಸರ್. ನಮ್ದು ಪ್ರೊಸೆಸ್ ಹೆಂಗಾಗತ್ತೆ ಅಂತ ನೀವು
ಇದು ಬಂದ್ಬಿಟ್ಟು ಬೋರ್ಡ್ ಕಟ್ ಆಗಿ ಎಲ್ಲ ಸ್ಟೋರೇಜ್ ಬಾಕ್ಸಸ್ ಆಗತ್ತೆ, ಹೆಡ್ ಬೋರ್ಡ್ ಲೆಗ್ ಬೋರ್ಡ್ ಇಲ್ಲಿ ರೆಡಿ ಆಗತ್ತೆ, ಹಾ ಸರ್. ರಾ ರೆಡಿ ಆಗ್ಬಿಟ್ಟು. ಹಾ ಸರ್. ಸರ್ ಇದು ಯಾವ ವುಡ್ ಸರ್ ಮಾಡ್ತಾ ಇರೋದು ಇದು? ಇದು ಬಂದ್ಬಿಟ್ಟು ಅಸ್ಸಾಂ ಟೀಕ್ ವುಡ್ ಪ್ಲಸ್ ಇಂಜಿನಿಯರಿಂಗ್ ವುಡ್ ಇರುತ್ತೆ ನಿಮ್ಗೆ. ಹಾ ಸರ್. ಇದು ಮೋಸ್ಟ್ಲಿ ಇವಾಗ 90% ಇದೇ ನಡೀತಿರೋದು ಮಾರ್ಕೆಟ್ ಅಲ್ಲಿ. 90% ಇದೆ 90% ಇದೇ ನಡೀತಿರೋದು. ಹಾ ಸರ್. ನಿಮ್ಗೆ ಅಪಾರ್ಟ್ ಫ್ರಮ್ ದಿಸ್ ನಿಮ್ಗೆ ಪ್ಲೈವುಡ್ ಬೇಕಂದ್ರೆ ಹಾಟ್ ಪ್ಲೈವುಡ್ ಮಾಡ್ಕೊಡ್ತೀವಿ, ಹ್ಮ್. ಅದು ಮಾಡ್ಕೊಡ್ತೀವಿ. ಹಾ. ಇದು ನೋಡ್ಕೊಳ್ಳಿ ಪ್ರೊಸೆಸ್. ಇದು ಫಸ್ಟ್ ರಾ ಹಿಂಗ್ ರೆಡಿ ಆಗತ್ತೆ. ಸರ್ ಇದು ಏನ್ ಮಾಡ್ತಾ ಇರೋದು ಸರ್ ಇದು? ಇದು ಬಂದ್ಬಿಟ್ಟು ರೆಡಿ ಬೋರ್ಡ್ ಸಿಕ್ಕತ್ತೆ. ಇದು ಬಂದ್ಬಿಟ್ಟು ಕೇರಳ ಇಂದ ಬರುತ್ತೆ ಈ ಬೋರ್ಡ್ ಎಲ್ಲ. ಅಲ್ಲ ಇದು ಏನ್ ಡಿಸೈನ್ ಸರ್ ಇದು? ಇದು ಸ್ಟೋರೇಜ್ ಬಾಕ್ಸ್, ಕೆಳಗಡೆ ಸ್ಟೋರೇಜ್ ಬಾಕ್ಸ್ ಇರುತ್ತೆ. ಓ, ಅದು ಇದು. ಮಂಚಕ್ಕೆ ಕೆಳಗಡೆ. ಮಂಚಕ್ಕೆ ಸ್ಟೋರೇಜ್ ಬಾಕ್ಸ್ ಓಕೆ, ಮಂಚನ ದಿವಾನ ಸರ್ ಇದು? ಮಂಚ ಇದು ಹಾ, 2 okay. ಪೀಸಸ್ ಅಲ್ಲಿ ಬರುತ್ತೆ. 2 ಪೀಸಸ್ ಬರುತ್ತೆ. ಹಾ ಓಕೆ ಸರ್. ಯಾಕಂದ್ರೆ ಶಿಫ್ಟಿಂಗ್ ಮಾಡಕ್ಕೆ ತುಂಬಾ ತೊಂದರೆ ಆಗತ್ತೆ, ಅದಕ್ಕೆ ಅದರಿಂದ 2 ಪೀಸಸ್ ಅಲ್ಲಿ ಹಾ ಬರುತ್ತೆ. ಓಕೆ, ಅದನ್ನ 2 ಪೀಸ್ ಮಾಡಿ ಅಟ್ಯಾಚ್ ಮಾಡ್ತೀರಾ? ಹೌದು. ಅದ್ರದ್ದು Okay, ನೆಕ್ಸ್ಟ್ sir. ಪ್ರೋಸೆಸ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಈ ಹಾ ಕಡೆ ಸರ್, ಬನ್ನಿ. ತೋರಿಸಿ ಸರ್. ಅಲ್ಲಿಂದ ರಾ ರೆಡಿ ಆಗಿ ಬಂದ್ರೆ ಹಾ ಸರ್. ಇಲ್ಲಿ ನೋಡಿ ಈ ತರ ಬಂದ್ಬಿಟ್ಟು ಇಲ್ಲಿ ಹಾ ಸರ್. ಎಲ್ಲ ಪಾಲಿಶ್ ಪ್ರೊಸೆಸ್ ಇರುತ್ತೆ. ಪಾಲಿಶ್ ಎಲ್ಲ ಆದ್ಮೇಲೆ ಈ ತರ ಆಗತ್ತೆ. ನೆಕ್ಸ್ಟ್ ಇದು ಪಾಲಿಶ್ ಸರ್? ಇದು ಪಾಲಿಶ್ ಆಗ್ತಿದೆ. ಹಾ. ಈ ತರ ಎಲ್ಲ ಪಾಲಿಶ್ ಪ್ರೊಸೆಸ್ ನಡೆದು. ಹಾ ಸರ್, ಈಗ ಒಂದು ಮಂಚ ಕಂಪ್ಲೀಟ್ ಆಗಿ ರೆಡಿ ಆಗ್ಬೇಕಂದ್ರೆ ಎಷ್ಟೊತ್ತು ಬೇಕಾಗ್ಬೋದು ಸರ್? ಅಂದ್ರೆ ಅಲ್ಲಿಂದ ಕಟ್ ಮಾಡಿ ಬಂದು ಪಾಲಿಶ್ ಆಗಿ ಫಿನಿಶ್ ಆಗಿ 1 ಡೇ ಆಗತ್ತೆ ರೆಡಿ ಆಗಕ್ಕೆ. ಒನ್ ಡೇ ನಲ್ಲಿ ಮಾಡ್ಕೊಟ್ಬಿಡ್ತೀವಿ. 1 ಡೇ ಕಂಪ್ಲೀಟ್ ಆಗತ್ತೆ. ಹಾ. ಅದ್ರ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಇದು ಎಲ್ಲ ನೈಸ್ ಮಾಡ್ಬಿಟ್ಟು ಪಾಲಿಶ್ಗೆ ಇದು ಮಾಡಿ. ಹಾ ಸರ್. ಇದ್ರ ಲಾಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಅಲ್ಲೈತೆ ತೋರಿಸ್ತೀನಿ. ಹಾ ಸರ್, ತೋರಿಸಿ. ಇಲ್ಲೆಲ್ಲ ಸ್ಪ್ರೇ ಆಗತ್ತೆ. ಸ್ಪ್ರೇ ಆಗ್ಬಿಟ್ಟು ಈ ತರ ಫಿನಿಶ್ ಆಗತ್ತೆ. ಈ ತರ ಆಗುತ್ತೆ ಸರ್? ಈ ತರ ಫಿನಿಶ್ ಆಗ್ಬಿಡತ್ತೆ. ಎಲ್ಲ ಇದು ಮಂಚದಲ್ಲಿ ಹಿಂದೆಗಡೆ ಬರೋದಲ್ಲ ಸರ್? ಇದು ಕಾಲ್ ಕಡೆ ಬರುತ್ತೆ. ಇದು ಓ, ಈ ತರ storage space head ಗೆ ಕಡೆ ಇದು ಬರುತ್ತೆ. ಹಿಂದೆ ಬರೋದು ಸರ್? ಹೌದು ಹಾ, okay. ಹೌದು, ಈ ತರ ಬರುತ್ತೆ. ಹಾ, okay, sir. ಲೆಗ್ ಮ್ಯಾನ್ಯುವಲ್ ಸ್ಟೋರೇಜ್, ಹೈಡ್ರಾಲಿಕ್ ಸ್ಟೋರೇಜ್ ಎಲ್ಲ ಆಗ್ಬಿಡುತ್ತೆ ನಮ್ಮಿದ್ರಲ್ಲಿ. ಹಾ ಸರ್. ಅಬೌವ್ 400 ಡಿಸೈನ್ಸ್ ಐತೆ. ಯಾವ ತರ ಡಿಸೈನ್ ಬೇಕಂದ್ರೂ ಮಾಡ್ಕೊಡ್ತೀವಿ. ಅಬೌವ್ 400. Above ಯಾವ 400. ಡಿಸೈನ್ ಅಲ್ಲಿ ಒಂದೇ ಡೇ ನಲ್ಲಿ ಡೆಲಿವರಿ ಕೊಡ್ತೀರಲ್ಲ ಸರ್? ಹೌದು ಹೌದು, ಒಂದೇ ಡೇ ನಲ್ಲಿ ಡೆಲಿವರಿ ಆಗುತ್ತೆ. 1 ಡೇ ಅಲ್ಲಿ ಡೆಲಿವರಿ ಆಗಿದೆ. ಸರ್, ಸೋಫಾ ಅಂದ್ರೆ ಈಗ ನೀವು ಹೇಳಿದ್ರಿ ಇನಿಷಿಯಲ್ ಬಜೆಟ್ 21,000 ಆಗುತ್ತೆ ಅಂತೆಲ್ಲ. ಹೌದು. ಅದು 3+2 ನ 3+ ಅದು ಹೆಂಗೆ ಸರ್? 311 32 ಎನಿಥಿಂಗ್ ಯು ಕ್ಯಾನ್ ಗೋ. 5 ಸೀಟರ್ ಕ್ಯಾಲ್ಕುಲೇಷನ್ ಬರುತ್ತೆ ಅದು. ಹಾ ಸರ್. 311 ಇಲ್ಲ ಅಂದ್ರೆ 32 ಹೆಂಗಾದ್ರೂ ಹೋಗಿ 32, okay. ಕ್ಯಾಲ್ಕುಲೇಷನ್ ಇರುತ್ತೆ. ಅಂದ್ರೆ ಈಗ ಬರೀ ವುಡ್ಡೇ ತರನ ಈಗೆಲ್ಲ ಬೇರೆ ಅದ್ರಲ್ಲೂ ಬಂದಿಲ್ಲ, ಕುಶನ್ ತರದ್ದು ಬಂದಿದೆ, ಅದೆಲ್ಲ ಮಾಡಲ್ಲ ಸರ್? ಕುಶನ್ ತರ ಇಲ್ಲ, ನಮ್ದು ಮಾತ್ರ ಬಂದ್ಬಿಟ್ಟು ಇದು ವುಡ್ ಇದೆ. Complete wood. ಲಾಂಗ್ ನಡಿಬೇಕು, ಲಾಂಗ್ ಲಾಸ್ಟಿಂಗ್ ಸೋಫಾಸ್ ಆ ತರ. ಹಾ ಸರ್. ಅಂದ್ರೆ ಈಗ 5 years ವ್ಯಾರಂಟಿ ಕೊಡ್ತೀನಿ ಅಂತಂದ್ರೆ ನಾರ್ಮಲ್ ಆಗಿ ತಗೊಂಡೋಗಿರೋರು ಇಫ್ ಏನೋ ಡ್ಯಾಮೇಜ್ ಆಯ್ತು ಅಥವಾ ಪ್ರಾಬ್ಲಮ್ ಆಯ್ತು ಅಂದ್ರೆ ಮತ್ತೆ ನಿಮ್ಮ ಹತ್ರ ಬರ್ತಾರಾ? ಏನಾದ್ರೂ ಇದ್ರೆ ಸರ್ವಿಸ್ ಕೊಡ್ತೀವಿ. ನೀವೇ service 5 ಇಯರ್ಸ್ ಏನಾದ್ರೂ ಇರ್ಲಿ ಕಾಂಟ್ಯಾಕ್ಟ್ ಮಾಡ್ಲಿ. ವಿತಿನ್ 4-5 ಡೇಸ್ ನಾವು ಸರ್ವಿಸ್ ಮಾಡ್ಕೊಡ್ತೀವಿ ಏನಿರೋದು. ಬೆಸ್ಟ್ ಸರ್. ಹಂಗಿದ್ರೆ ಅಂದ್ರೆ ಯೂಶಲಿ ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಸರ್ ಇದೆಲ್ಲ? ಲೈಕ್ ವಾರಂಟಿ 5 ಇಯರ್ಸ್ ಇರುತ್ತೆ. ಲಾಸ್ಟಿಂಗ್ ನೋಡಿದ್ರೆ ನೀವು 10 to 12 ಇಯರ್ಸ್ ಆರಾಮಾಗಿ ಲಾಸ್ಟಿಂಗ್ ಬರುತ್ತೆ. ಹೆಂಗಾದ್ರೂ ರೆಫ್ಯೂಸ್ ಮಾಡಿ 10 to 12 ಇಯರ್ಸ್ ಬರುತ್ತೆ ಆರಾಮಾಗಿ ಲಾಸ್ಟಿಂಗ್.